ಟೆನಿಸು ಟೆನಿಸು ಎಲ್ಲ ಹಾಳಾಗೋದ ಇವನು. ಅವನು ಯಾವ ಕಾಲದಲ್ಲಿ ಟೆನ್ನಿಸ್ ಬ್ಯಾಟ್ ಹಿಡಿದಿದ್ದೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಗಳು ಶೆಟ್ಲ್ ಆಗೋಗ್ಬಿಟ್ಟಿದ್ದಾಳೆ. ನೀವ್ಯಾರು? ಸಾಹಸ ಸಿಂಹ ವಿಷ್ಣುವರ್ಧನ, ರೆಬಲ್ ಸ್ಟಾರ್ ಅಂಬರೀಷ, ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ, ಸೂಪರ್ ಸ್ಟಾರ್. ಉಪೇಂದ್ರನ ಅಲ್ಲ, ಮತ್ಯಾರು ನೀವು? ಅವರೆಲ್ಲರ ಅಭಿಮಾನಿ. ಅಭಿಮಾನಿನ? Yes. ನಿನ್ನ ಹೆಸರು? ವಾಟೆ ಅಂತ. ನಿಮ್ ಟೆನ್ನಿಸ್ ಕೆಲಸ ಮಾಡೋ ಕಂಪ್ನಿಲಿ ನಾನು ಓನರ್. ಆಗ್ಬೇಕು ಅಂತಿದ್ದೆ, ಅದೃಷ್ಟ ಕೈ ಕೊಟ್ಬಿಡ್ತು, ಪೀವನ್ ಆಗಿದೆ. ಈಗೇನು ಬಂದದ್ದು? ನಾನು ಮೊನ್ನೆ ಆಂಧ್ರಕ್ಕೆ ಹೋಗಿದ್ದೆ, ಗುಂಟೂರ್ನಲ್ಲಿ ಚುಟ್ಟ ಫೇಮಸ್ ಅಲ್ವಾ ಸರ್? ಅದಕ್ಕೆ ನಮ್ಮ ಅವಂಗೆ ಚುಟ್ಟ ಅಂದ್ರೆ ತುಂಬಾ ಇಷ್ಟ. ಚಟ್ಟಕ್ಕೆ ಹತ್ತಿದ್ರು ಎದ್ದು ಬಂದು ಒಂದು ದಮ್ ಹೊಡಿತಾರೆ. ತಂದ್ಕೊಡು ಅಂತ ಹೇಳಿದ್ದ, ತಂದಿದ್ದೀನಿ, ತಗೊಳ್ಳಿ ಸರ್. ಚೆನ್ನಾಗಿ ಓಳ್ ಬಿಡ್ತಾ ಇದೀಯಾ? ನಾನು ಅಂದ್ರೆ ನಮ್ಮ ಮಳಿಯಂದ್ರಿಗೆ ಎಷ್ಟು ಪ್ರೀತಿ. ಸಾಲ ಒಂದು ನೆಟ್ಟಿಗೆ ಕೊಟ್ಟು ಬಿಟ್ಟಿದ್ದ ಅಂತಂದ್ರೆ ಅವನಂತ ಮನುಷ್ಯ ಈ ಜಗತ್ನಲ್ಲೇ ಇರೋದಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ನೋಡಿದೇನೆ, ನನಗೆ ಇಷ್ಟ ಅಂತ ಗುಂಟೂರಿನಿಂದ ಚುಟ್ಟ ತರಿಸಿದಾನೆ. ಕಾಡ್ಕೊಣ ಬಿತ್ತು ಬಲೆಗೆ. ನಾನ್ ಕೊಟ್ರೆ ನೀನ್ ಮುಟ್ಟೋದಿಲ್ಲ ಅಂತ ಅವನ ಹತ್ರ ಕೊಟ್ಟು ಕಳ್ಸಿದಿನ ಬೇಕಪ್ಪ. ಸಖತ್ತಾಗಿ ಸಿಗಾಕೊಂಡ. ಆ ಚುಟ್ಟದಲ್ಲಿ ಒರಿಜಿನಲ್ ಶಿವಕಾಶಿ ಬಾಂಬ್ ಬಿಟ್ಟಿದ್ದೀನಿ. ನೋಡ್ತಾ ಇರು ಮಾವ, ಇನ್ ಸ್ವಲ್ಪ ಸಲ ಬಾಂಬ್ ಸಿಡಿದು ನಿನ್ ಬಾಯೆಲ್ಲ ಚೂರು ಚೂರು ಆಗ್ಬಿಡುತ್ತೆ. ನಾನಿನ್ ಬರ್ಲಾ? ಒಳ್ಳೇದು. ಮಗನೇ, ಆನಂದವಾಗಿ ಚುಟ್ಟ ದಮ್ ಎಳೆದು ಬಿಡ್ತೀನಿ. ಹೊತ್ಸು. ವಾಟೆ ನನ್ನ ಮಗನೇ, ಒರಿಜಿನಲ್ ಶಿವಕಾಶಿ ಬಾಂಬು ಅಂತ ಡೂಪ್ಲಿಕೇಟ್ ತಂದ್ಕೊಟ್ಟಿದ್ಯಾ? ನೀನ್ ಆಫೀಸಲ್ಲಿ ಸಿಕ್ಕು ನಿನಗಿಡ್ತೀನಿ ಬಾಂಬು. ಲೇಟ್ ರಿಯಾಕ್ಷನ್. ಇನ್ನೊಂದು ವಾರ ಮಾವ ನೀನ್ ಹಾಸ್ಯ, ನಾನು ಭಾಗ್ಯ, ಜಲ್ಸನೋ ಜಲ್ಸ. ಭಾಗ್ಯ ಬಾಗಿ ಭಾಗ್ಯದ ಬಾಗಿ ಬಾರಮ್ಮ. ಓ, ಈ ಬಾಗಿಲು ತೆಗೆದು ಕಾಯುತ್ತಿರುವಳ ಬಂದೆ ಬಂದನ ಭಾಗ್ಯದ ಬಾಗಿ ಭಾಗ್ಯಶ್ರೀ. ಭಾಗ್ಯದ ಬಾಗಿ ಭಾಗ್ಯ ಎಂತ ಚಾನ್ಸ್ ಸಿಕ್ಕಿದೆ, ಎಲ್ಲೋ ಬಿಟ್ಟಿವಳು ನನ್ನ ಮಗನೇ. ಮಾವ ಇವತ್ತು ಅವಳು ಬಿಟ್ಟೆ ಹೋಗ್ಲಿ, ಬಾಂಬಲ್ಲ ಅಣು ಬಾಂಬ್ ಹಾಕಿ ಮುಗಿಸ್ಬಿಡ್ತೀನಿ ನಿನ್ನ. ಭಾಗ್ಯ ಭಾಗಿ ಭಾಗ್ಯ ಭಾಗ್ಯ ಕೈಲಿ ಇಲ್ಲಿದ್ದಾಳ? ಇವರು ಮನುಷ್ಯರಲ್ಲ, ರಕ್ತ ಮಾಂಸ ಕಿತ್ಕೊಂಡು ತಿನ್ನೋ ರಾಕ್ಷಸರು. ಭಲೆ ಚಾನ್ಸ್ ಇದ್ದು, ಲಕ್ಕಿ ಚಾನ್ಸ್ ಇದ್ದು. ಲಲಲಾ 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 ಲಲಲಾ. ಎಲ್ಲಿಂದ ಬರ್ತಾ ಇದೀಯಾ? ನಾನು ಟೀ ಕುಡಿಯೋಕೆ ಹೋಗಿದ್ದೆ. ಟೀ ಕುಡಿಯಕ್ಕೆ? ಏನ್ ಕದ್ದೆ? ಅಲ್ಲೇನು ಕದಿಯೋಕ್ಕಾಗುತ್ತೆ? ನಾನು ಏನು ಕದ್ದಿಲ್ಲಪ್ಪ. ಲೇ ನನ್ನ ಮಗನೇ, ಕದಿಯೋದೇ ನಿನ್ ಕಸ್ಬು, ಅದ್ರಲ್ಲಿ ಸುಳ್ಳು ಬೇರೆನಾ? ತೆಗಿಯೋ. ನಾನೇನು ಕದ್ದಿಲ್ಲ. ತೆಗಿಯೋ. ನಾನೇನು ಕದ್ದಿಲ್ಲ ಕೃಷ್ಣ, ನಾನೇನು ಕದ್ದಿಲ್ಲ ಕೃಷ್ಣ. ಕೃಷ್ಣ, ನಾನೇನು ಕದ್ದಿಲ್ಲ. ಸ್ವಿಮ್ಮಿಂಗ್ ಬರಲ್ಲ ಅಂತ ಹೇಳಿದ್ದು, ಮತ್ತೆ ಸ್ವಿಮ್ಮಿಂಗ್ ಡ್ರೆಸ್ ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ದಾದಾ ದಾದಾ ಅಮ್ಮ ಅವರಿಲ್ಲ. ಇಲ್ಲ, ಎಲ್ಲೋಗಿದ್ದಾರೆ? ಬೆಳಿಗ್ಗೆ 5 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ ಹೋದ್ರು. ಕೃಷ್ಣ? ಹೌದು, ನಾನೇ.
ನೀನಿಂತ ಸುಳುಗಾತಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಾನೇನ್ ಸುಳ್ಳು ಹೇಳ್ದೆ? ಅವತ್ತಿನ ದಿನ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಸೇರಿ ಪಿಕ್ನಿಕ್ ಹೋದ್ವಿ. ನಾಪ್ಕ ಇದೆಯಾ? ಚಾಲೆಂಜ್ ಅಲ್ಲಿ ನೀನ್ ಸೋತು ನೀರ್ ಬೀಳಬೇಕಂತ ನಿನ್ ಸರ್ದಿ ಬಂದಾಗ ನಾನು ಈಜ್ ಬರಲ್ಲ ಅಂತ ಹೇಳಿ ನಾಟಕ ಆಡ್ಬಿಟ್ಟೆ. ಆದ್ರೂ ಎಲ್ರು ಬಲವಂತಕ್ಕೆ ನೀನ್ ನೀರ್ ಬೀಳಲೇಬೇಕಾಯ್ತು. ಪ್ರಾಣ ಹೋಗೋ ತರ ಬೇರೆ ನಾಟಕ ಆಡ್ದೆ. ನಾನು ಅದನ್ನೇ ನಿಜ ಅಂತ ನಂಬ್ಕೊಂಡು ನಾನ್ ನೀರಿಗೆ ಬಿದ್ದು ನೀನ್ ಪ್ರಾಣ ಕಾಪಾಡ್ದೆ. ಆದ್ರೆ ಇವತ್ತು ಈಜ್ನಲ್ಲಿ ನೀನು ಮೀನನ್ನೇ ಮೀರಿಸಬಲ್ಲೆ ಅಂತ ಸಾಬೀತ್ ಮಾಡ್ಬಿಟ್ಟೆ. ಸಾಕ್ಷಿಗೆ ಇದು ಬೇರೆ. ನಿಜ ಹೇಳು, ನೀನ್ ಯಾಕೆ ಸುಳ್ಳು ಹೇಳಿದೆ? ಯಾಕೆ ರೀತಿ ನಾಟಕ ಆಡ್ದೆ? ನಿನಗೋಸ್ಕರ. ನನಗೋಸ್ಕರ? ನಾನು ನಿನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಆ ವಿಷಯ ನಿನ್ನ ಹತ್ರ ಹೇಳಿದಕ್ಕೆ ಈ ಲವ್ವು ಗಿವ್ವು ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಎಚ್ಚರಿಕೆ ಕೊಟ್ಟೆ. ಅದಕ್ಕೆ ನಾನು ಒಂದು ಐಡಿಯಾ ಹಾಕ್ತೆ. ನಾನು ನನಗೆ ಈಜು ಬರಲ್ಲ ಅಂತ ನೀರಿಗೆ ಬಿದ್ರೆ ಆಗ ಖಂಡಿತವಾಗ್ಲೂ ನೀನ್ ನೀರ್ಗೆ ಹಾರಿ ನನ್ನ ಎತ್ಕೊಂಡು ಬರ್ತೀಯ. ಆಗ ನನ್ನ ಸ್ಪರ್ಶ ಸುಖದ ಅನುಭವ ರೋಮಾಂಚನ ಕೊಡುತ್ತೆ. ಆಗ ಖಂಡಿತ ನೀನು ನನಗೆ ಸೋತು ಲವ್ ಮಾಡೇ ಮಾಡ್ತೀಯ ಅಂತ ಹೀಗ್ ನಾಟಕ ಆಡ್ದೆ. ಮೇಡಮ್, ದೇವ್ರು ನಿಮ್ಮನ್ನ ಕರಿತಾವ್ರೆ. ಸಾರು ನಿಮ್ಮನ್ನು ಕರಿತಾವ್ರೆ. ಬಾ ಕೃಷ್ಣ, ಬಾಪಾ, ಬಾ 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 ಕೂತ್ಕೊಳ್ಳಯ್ಯ. ಪರವಾಗಿಲ್ಲ ಸರ್. ಅರೆ ಕೂತ್ಕೊಳ್ಳಯ್ಯ, ಯು ಆರ್ ಜಸ್ಟ್ ಲೈಕ್ ಮೈ ಬ್ರದರ್. ಐಸೇ ಕೂತ್ಕೋ. ಕೂತ್ಕೊಮ್ಮ, ಕೂತ್ಕೋ. ಥ್ಯಾಂಕ್ ಯು ಸರ್. ಅದು ಈ ಎಕ್ಸ್ಪೋರ್ಟ್ ಅಕೌಂಟ್ ಟ್ಯಾಲಿನ ಆಗ್ತಾ ಇಲ್ಲ. ಆಡಿಟರ್ ಬೇರೆ ಬರ್ತಾ ಇದಾರೆ. ಸ್ವಲ್ಪ ಚೆಕ್ ಮಾಡಪ್ಪ ಸರಿಯಾಗಿ. ನಾನು ನೋಡ್ತೀನಿ ಸರ್. ಒಂದ್ ನಿಮಿಷ ಅಮ್ಮ, ನಾನು ಇದನ್ನ ರೆಫರ್ ಮಾಡ್ಬಿಟ್ಟು ಡಿಕ್ಟೇಷನ್ ಕೊಡ್ತೀನಿ, ಆಮೇಲೆ ಟೈಪ್ ಮಾಡುವಂತೆ. ಅಮ್ಮ ತಾಯಿ, ನೀನ್ ತುಳಿತಾ ಇರೋದು ನನ್ನ ಕಾಲು, ಕೃಷ್ಣನ್ ಕಾಲು ಅಲ್ಲ. ಸಾರಿ ಸರ್. ಕೃಷ್ಣ, ನಿನ್ ಕಾಲು ಕೊಟ್ಬಿಡಯ್ಯ, ಚೆನ್ನಾಗಿ ತುಳಿದಿ. ನೋಟ್ ಡೌನ್ ವಿತ್ ದಿ ರೆಫರೆನ್ಸ್ ಆಫ್ ಯುವರ್ ಲೆಟರ್ ಡೇಟೆಡ್ ಸೋ ಅಂಡ್ ಸೋ